ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ನೋಡಿ, ಇಲ್ಲಿ ಸಾಫ್ಟಾಗಿ ಬಾಯಲ್ಲಿ ಇಟ್ಟರೆ ಕರಗಬೇಕು ಆ ಥರ ನಾನು ಇವತ್ತು ಶಂಕರಪಾಳೆನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಹಾಕಿರೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಇವಾಗ ನೋಡ್ರಿ, ಇಲ್ಲಿ ಮೈದಾ ಹಿಟ್ಟನ್ನು ಚೆನ್ನಾಗಿ ಜರಡಿ ಹಿಡಿದು ತೊಗೊಂಡಿದ್ದೀನಿ. ಇವಾಗ ಇದು ಒಂದು 3/4 kg ಮೈದಾ ಹಿಟ್ಟಿದೆ ರೀ. ಅದಕ್ಕೆ ನಾವು ಅರ್ಧ kg ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಳ್ಬೇಕು. ನೀವು ಅದಕ್ಕಿಂತ ಕಡಿಮೆ ಹಾಕಿದ್ರೂ ಅಡ್ಡಿ ಇಲ್ಲ, ಚೆನ್ನಾಗಿರುತ್ತೆ. ಸ್ವೀಟ್ ತುಂಬ ಆದರೆ ಚೆನ್ನಾಗಾಗೋದಿಲ್ಲ. ಸ್ವೀಟ್ ಜಾಸ್ತಿ ಬೇಕಂದರೂ ಒಂದು ಅರ್ಧ kg ಹಾಕ್ಕೊಳ್ಳಿ. ಸ್ವಲ್ಪ ನೋಡಿರಿ, ಒಂದು 4 ಏಲಕ್ಕಿನ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ಮೈದಾ ಹಿಟ್ಟು ನೋಡಿಲಿ ಈ ಥರ ಗುಂಡಿ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಇದಕ್ಕೆ ನೋಡಿಲಿ ಎಣ್ಣೆನ ಫುಲ್ ಕಾಯಿಸಿ ಹಾಕ್ಕೊಳ್ಬೇಕು. ನೋಡ್ರಿ, ಅಂದಾಜು ಈ ಥರ ಒಂದು ಸ್ಪೂನಿಂದ ಒಂದು 4 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ನಿಮ್ಮ ಕಡೆ ಈ ಥರ ಒಂದು ಬಟ್ಲು ಅಥವಾ ಈ ಥರ ಸ್ಪೂನ್ ಇದ್ದರೆ ಒಂದು ಅಳತೆಗೋಸ್ಕರ 4 ಸ್ಪೂನ್ನಷ್ಟು ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಹಿಟ್ಟಿಗೆ ಚೆನ್ನಾಗಿ ಬಾಯಲ್ಲಿಟ್ಟರೆ ಕರಗಬೇಕು ಫ್ರೆಂಡ್ಸ್. ಅಷ್ಟು ಪಳ್ಳಾಗ್ತವೆ ಶಂಕರಪಾಳೆ. ಅದಕ್ಕೋಸ್ಕರ ನಿಮಗೇನಾದರೂ ಕಡಿಮೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೇಕು. ಹಿಟ್ಟು ಯಾವ ಥರ ಹದ ಇರಬೇಕು ಅಂತ ನಾನು ಇವಾಗ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಳ್ಬೇಕು. ಎಣ್ಣೆ ಕಾಯಿಸಿ ಹಾಕಿದ ಮೇಲೆ ಹಿಟ್ಟಿಗೆ ನೀವು ಏಲಕ್ಕಿ ಪುಡಿ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು. ಕಲಿಸ್ಕೊಂಡು ನೀವು ಕೈಯಲ್ಲಿನೇ ಇದನ್ನು ಹಿಡಿದು ಉಂಡೆ ಮಾಡಬೇಕು ಫ್ರೆಂಡ್ಸ್. ಇದು ನೋಡಿ, ಕೈಯಲ್ಲಿ ಹಿಡಿದ್ರೆ ಉಂಡೆ ಆಗಬೇಕು. ನೋಡಿ, ಇನ್ನೂ ಕರೆಕ್ಟಾಗಿ ಉಂಡೆ ಆಗಿಲ್ಲ ಅಂದರೆ ಹಿಟ್ಟು ಚೆನ್ನಾಗಿ ಹದ ಆಗಿಲ್ಲ ಅಂತ ಅರ್ಥ. ಅಂದರೆ ಶಂಕರಪಾಳೆ ಪಳ್ಳಾಗೋದಿಲ್ಲ, ಗಟ್ಟಿಯಾಗುತ್ತೆ. ಹಾಗಾಗಿ ನಾನಿಲ್ಲಿ ಇನ್ನೊಂದು 2 ಸ್ಪೂನು ಕಾಯಿಸಿದ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ಯಾವ ಥರ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ. ನೋಡಿ, ಇವಾಗ ಮಾಡ್ತಾಯಿದ್ರೆ ಹಿಟ್ಟು ಎಷ್ಟು ಚೆನ್ನಾಗಿ ಉಂಡೆ ಆಗ್ತಾಯಿದೆ. ಈ ಥರ ಆಗಬೇಕು. ಅಂದರೆ ಕರೆಕ್ಟಾಗಿ ಶಂಕರಪಾಳೆ ಫುಲ್ ಪಳ್ಳಾಗ್ತವೆ, ಬಾಯಲ್ಲಿಟ್ಟರೆ ಕರಗುವಂಥ ಆಗ್ತವೆ. ಇವಾಗ ಇದಕ್ಕೆ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ರಿ, ಅದನ್ನು ಸ್ವಲ್ಪನೇ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಫುಲ್ ಹಾಕಬೇಡಿ, ಒಮ್ಮೆನೇ ಹಾಕಬೇಡಿ, ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀವಿನ್ನೂ ಅರ್ಧ kg ಕಡಿಮೆ ಹಾಕಿದರೂ ಚೆನ್ನಾಗಿರುತ್ತೆ. ಸ್ವೀಟ್ ತುಂಬ ಅಂದರೆ ಚೆನ್ನಾಗಿ ಅನಿಸೋದಿಲ್ಲ, ತುಂಬ ಸ್ವೀಟ್ ಅನಿಸ್ಬಿಡುತ್ತೆ. ಇವಾಗ ನೋಡ್ರಿ, ಇಲ್ಲಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದಕ್ಕೆ ತುಂಬ ನೀರು ಹಾಕಬೇಡ್ರಿ, ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಡ್ರಿ. ಯಾಕಂದರೆ ನಾವು ಸಕ್ಕರೆ ಪುಡಿ ಹಾಕಿರೋದ್ರಿಂದ ತುಂಬ ನೀರು ಮೆತ್ತಗಾಗ್ಬಿಡುತ್ತೆ. ಹಾಗೆ ಒಂದು ಸಲ ಇದನ್ನು ನೀರು ಹಾಕಿ ಕಲಿಸ್ಕೊಂಡ್ರೆ ಸಾಕು. ಫುಲ್ ಗಟ್ಟಿ ಕಲಿಸ್ಕೋಬೇಕು. ನೋಡ್ರಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಇದನ್ನು ಕಲಿಸ್ಕೋಬೇಕು. ನಿಮಗೇನಾದರೂ ತೆಳ್ಳಗೆ ಅನಿಸಿದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ನಾದ್ಕೊಳ್ಳಿ. ನೋಡಿ, ಈ ಥರ ಇದನ್ನು ಒಂದು 10 ನಿಮಿಷ ಬಿಟ್ಬಿಡಿ. ಇವಾಗ ಒಂದು ದೊಡ್ಡ ಸೈಜಷ್ಟು ಉಂಡೆನ ಮಾಡ್ಕೊಳ್ಬೇಕು. ದೊಡ್ಡ ಸೈಜ್ ಒಂದು ಚಪಾತಿನ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಎಷ್ಟು ದೊಡ್ಡಕ್ಕಾಗುತ್ತೋ ಅಷ್ಟು ದೊಡ್ಡ ಸೈಜ್ ಮಾಡ್ಕೊಳ್ಳಿ. ಸ್ವಲ್ಪ ದಪ್ಪನೇ ಇರಬೇಕು. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ದಪ್ಪ ಸೈಜ್ ಇರಬೇಕು. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ. ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಪಳ್ಳಾಗ್ತವೆ, ತುಂಬ ಕ್ರಿಸ್ಪಿ ಆಗ್ತವೆ ಫ್ರೆಂಡ್ಸ್. ಕರೆಕ್ಟ್ ಅಳತೆ ನಾನು ಇವಾಗ ತೋರಿಸ್ಕೊಟ್ಟಿದ್ದೀನಲ್ಲ, ಈ ಅಳತೆಯಲ್ಲಿ ಮಾಡಿದರೆ ನೋಡಿ, ಈ ಥರ ಒಂದು ದಪ್ಪ ಇದ್ದರೆ ಸಾಕು. ನೋಡಿ, ನನ್ನ ಹತ್ರ ಈ ಥರ ಸ್ಪೂನ್ ಇದೆ, ರೋಲರ್ ಸ್ಪೂನು ಅಥವಾ ಪಿಜ್ಜಾ ಕಟ್ಟರ್ ಅಂತಾರಲ್ಲ ಆ ಥರ. ಅಥವಾ ಇರಲಿಲ್ಲಪ್ಪ ಅಂದರೆ ಚಾಕುವಿನಿಂದಾದರೂ ನಾವು ಕಟ್ ಮಾಡ್ಕೊಳ್ಬೋದು. ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್. ಸ್ಕ್ವೇರ್ ಆದರೆ ಸ್ಕ್ವೇರ್ ಆಗಿ ಮಾಡ್ಕೊಳ್ಳಿ, ಟ್ರಯಾಂಗಲ್ ಯಾವ ಶೇಪಲ್ಲಾದರೂ ಮಾಡ್ಕೊಳ್ಬೋದು. ನಾನಿವಾಗ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಸೈಜ್ ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಸೈಜ್ ಕಟ್ ಮಾಡ್ಕೊಳ್ಳಿ, ಸಣ್ಣ ಸೈಜ್ ಬೇಕಂದರೆ ಸಣ್ಣದಾಗಿನೂ ಕಟ್ ಮಾಡ್ಕೊಳ್ಳಿ.
ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಇದು ಮೀಡಿಯಮ್ ಅಥವಾ ದಪ್ಪನೇ ಇರಲಿ, ತುಂಬ ತೆಳ್ಳಗಾಗಿಬಿಟ್ರೆ ಎಣ್ಣೆಯಲ್ಲಿ ಒಡೆಯೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಮತ್ತು ಉಬ್ಬೋದಿಲ್ಲ. ನೋಡಿ ಎಲ್ಲನೂ ಈ ಥರ ಬಿಡಿಸಿ ಇಟ್ಕೊಳ್ಬೇಕು. ಇವಾಗ ಇದನ್ನು ಎಣ್ಣೆಲಿ ಹಾಕಿದೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು, ಇದರಲ್ಲಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸನ್ನು ಮೀಡಿಯಮ್ಮೇ ಇಟ್ಕೊಳ್ಳಿ, ಅಂದರೆ ಒಳಗಡೆ ಎಲ್ಲ ಕ್ರಿಸ್ಪಿ ಆಗುತ್ತೆ. ನಾವು ಅಂದರೆ ಹೈ ಇಟ್ಕೊಂಡು ಕರೆದ್ಬಿಟ್ರೆ ಫುಲ್ ಸಾಫ್ಟಾಗಿ ಮೆತ್ತಗಾಗ್ಬಿಡ್ತವೆ, ಕ್ರಿಸ್ಪಿ ಆಗೋದಿಲ್ಲ ಫ್ರೆಂಡ್ಸ್. ನೋಡಿ ಈ ಥರ ನಾವು ಜಾರಿ ಸೌಟಿಂದ ಕೈ ಆಡಿಸ್ತಾನೇ ಇರಬೇಕು, ಚೆನ್ನಾಗಿ ಫ್ರೈ ಆಗ್ತವೆ. ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ ಇವಾಗ ಫುಲ್ ಕಲರ್ ಚೇಂಜ್ ಆಯಿತು. ಈ ಕಲರ್ ಬಂದಮೇಲೆ ಇದನ್ನು ಎಲ್ಲ ಎಣ್ಣೆ ಎಲ್ಲ ಬಸಿದು ನೀವು ತಕ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಎಲ್ಲ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಇವಾಗ ಇನ್ನೊಂದು ಮೆಥಡಲ್ಲಿ ನಾನು ಮಾಡೋದನ್ನು ತೋರಿಸ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇದಕ್ಕೆ ಮೇಲ್ಗಡೆ ಒಂಚೂರು ಹಿಟ್ಟು ಹಾಕ್ಕೊಂಡು ಮಡಿಚ್ಕೊಳ್ಳಿ. ನೋಡಿ ಈ ಥರ ಮಾಡಿಕೊಂಡ್ರೆ ಪದರಾಗಿ ಚೆನ್ನಾಗಿ ಉಬ್ಬಿ ಬರ್ತವೆ, ತುಂಬ ಪಳ್ಳಗಕ್ಕೂ ತುಂಬ ಚೆನ್ನಾಗಿ ಬರ್ತವೆ. ಅದಕ್ಕೋಸ್ಕರ ನಾನಿಲ್ಲಿ ಫಾಸ್ಟಾಗಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ದಪ್ಪನೇ ಇರಲಿ, ತುಂಬ ತೆಳ್ಳಗಾಗಿಬಿಟ್ರೆ ಫುಲ್ ಒಡೆದು ಹೋಗಿಬಿಡ್ತವೆ. ಅದಕ್ಕೋಸ್ಕರ ಎಣ್ಣೆ ಹಾಕಿರೋದ್ರಿಂದ ಫುಲ್ ಪಳ್ಳಾಗ್ತವೆ ಫ್ರೆಂಡ್ಸ್. ನೋಡಿ ಇದು ಕೂಡ ಇನ್ನೊಂದು ಶೇಪಲ್ಲಿ ನಾನು ಕಟ್ ಮಾಡೋದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಇವಾಗ ಈ ಟೈಪ್ ನೋಡ್ರಿ, ಇಲ್ಲಿ ಟ್ರೈಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು. ಶಂಕರಪಾಳೆ ಅಂತ ಹೇಳ್ತೀವಲ್ಲ, ಇದೇ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಫ್ರೆಂಡ್ಸ್. ನೀವು ಇನ್ನೂ ದಪ್ಪ ಬೇಕಂದ್ರೆ ಮಾಡ್ಕೊಳ್ಬೋದು. ಇದು ಕೂಡ ಹಾಗೇ ಎಣ್ಣೆಯಲ್ಲಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ. ಎಲ್ಲನೂ ಇದೇ ಥರನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಂದರೆ ನನಗೆ ಒಳ್ಳೆ ಕಮೆಂಟ್ಸ್ ಆಗ್ತಾಯಿದ್ದೀರಾ, ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇದೇ ಥರನ ಆ್ಯಡ್ಸನ್ನು ಸ್ಕಿಪ್ ಮಾಡ್ತೀನಿ, ವಿಡಿಯೋನ ಫುಲ್ ನೋಡಿ ಒಳ್ಳೆ ಟ್ರಿಕ್ಸೊಂದಿಗೆ ನಿಮಗೆ ರೆಸಿಪಿನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ಇದು ಕೂಡ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗುವಂಥ ಶಂಕರಪಾಳೆ ರೆಡಿಯಾಗಿದೆ. ನೀವು ಕೂಡ ಮಾಡ್ಕೊಳ್ಳಿ, ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರುತ್ತೆ. ಸೊ ಅದನ್ನು ಮಾತ್ರ ಮರಿಬೇಡಿ. ನನ್ನ ಚಾನಲ್ಗೆ ಹಿಂಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.